ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಅಕಸ್ಮಾತ್ ಮನೇಲಿ ನೀವೇನಾದ್ರು ಸ್ಟಾರ್ಟಿಂಗ್ ಮದುವೆ ಆದಾಗ ಫ್ಲೈಯಿಂಗ್ ಕಿಸ್ ಕೊಡ್ಬೇಕಾಗಿತ್ತು, ಈಗ ಅಲ್ಲಿ ನಿಂತಿರ್ತಾರೆ, ನೀವು ಹಾಲಲ್ಲಿ ಇರ್ತೀರಾ, ಅವರು ಅಲ್ಲಿ ಬಾತ್ರೂಮ್ ಹತ್ರ ಇರ್ತಾರೆ ಅಂತ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗೆ? ಮನೆಯಲ್ಲಿ ಎಲ್ಲ ತುಂಬಾ ಇತ್ತು, ಅತ್ತೆ ಮಾವ ಮಾವಂದಿರು ಅಕ್ಕಂದ್ರೆ ಎಲ್ಲ ಕುಟುಂಬ. ಇವ್ರ ತಂದೆಯವರು ರೊಮ್ಯಾನ್ಸ್ ಮಾಡಕ್ಕೆ ಬಿಟ್ಟಿಲ್ಲ, 10 ಜನ ಫಸ್ಟ್ ಬಾಡಿ ಗಾರ್ಡ್ಸ್ ರೆಡಿ ಮಾಡಿದ್ರು. ಸರ್ ಹನಿಮೂನ್ಗೆ ಹೋಗಿದ್ದು ಫ್ರೆಂಡ್ ಸರ್, ನಾನು ಇವ್ರ ಜೊತೆಗೆ ಎಷ್ಟು ಜನ ಹೋಗಿದ್ದು ಟೋಟಲ್ 50 ಜನ ಹೋದ್ವಿ ಹನಿಮೂನ್. 50 ಜನ ಬಂದು ಬಸ್ ಜನ 50 ಜನ ನಿಮ್ ಫಸ್ಟ್ ಟ್ರಿಪ್ ಹನಿಮೂನ್ಗೆ ಎಲ್ಲರೂ ಅದ್ರಲ್ಲೂ ಸರ್ ಹೋಟ್ಲವರು ನಮ್ಮ ಬಸ್ಗಳು ಯಾವಾಗ್ಲೂ ಹೋಗೋದ್ರಿಂದ ನಮ್ಗೆ ಹೊಸ ಹುಡುಗಿ ಬರ್ತಾ ಇದಾರೆ ಅಂತ ಸೂಟ್ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಅವ್ನು ಆ ರೂಮಲ್ಲಿ ಇರ್ಲಿ, ನೀನ್ ಈ ರೂಮಲ್ಲಿ ಇರು ಆಯ್ತು ನಮ್ದು. ಆ ಸೂಟ್ ರೂಮ್ ಅಲ್ಲಿ ಯಾರಿದ್ರು? ಯಾರು ಹೋಗಿಲ್ಲ. ಯಾರು ನಿಮ್ಮನ್ ಮಾಡ್ಕೊಂಡ್ರು? ಪ್ರಭಾಕರ್ ಸರ್, ಮಾಲತಿ ಮೇಡಮ್, 30 ವರ್ಷಗಳ ದಾಂಪತ್ಯ, ನಿಮ್ಮ ಲೈಫಿನ ಒಂದು ಕೆರಿಯರ್ಗೆ ಒಂದು ತುಂಬಾ ಸಪೋರ್ಟ್ ಆಗಿ ದೊಡ್ಡ ಶಕ್ತಿಯಾಗಿ ನಿಂತಿರುವಂತ ಈ ಮುದ್ದು ದೇವತೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅರ್ಧಾಂಗಿ ಅಂತಾರಲ್ಲ, ಅದು ನಿಜವಾದ ರೂಪನೇ ಇವಳು ಮೇಡಮ್. ನನ್ನ ಜೀವನದಲ್ಲಿ ಇವತ್ತಿನ ದಿನ ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಇವತ್ತಿಗೂ ಹೆಮ್ಮೆಯಿಂದ ಹೇಳ್ಕೊಂತೀನಿ, ಇವಳು ನನ್ನ ಹೆಂಡತಿಯಿಂದನೇ ನಾನು ಉದ್ಧಾರ ಆಗಿದ್ದು. ಹಾಗಾದ್ರೆ ನೀವು ಬರೀ ಪ್ರಭಾಕರ್ ಅಷ್ಟೇ, ನಿಮಗ್ ಕೋಟೆ ಅವರೇ, ಅದರಿಂದ ನಿಮಗೆ ಕೋಟೆ ಪ್ರಭಾಕರ್ ಅಂತ ಬಂದಿದ್ದು. ನಿಮ್ ಸಿನಿಮಾ ಸ್ಟೋರಿಯಲ್ಲಿ ನೀವು ನಮ್ಮೆಲ್ರಿಗೂ ವಿಲ್ಲನ್ನು, ಆದ್ರೆ ನಿಮ್ಮ ಮನೆಗೆ ನಿಜವಾದ ನಾಯಕಿ ಅವರೇ. ಇಬ್ರು ಈ ಜೋಡಿ ನಂಬರ್ ವೇದಿಕೆಗೆ ಬಂದಿದ್ದೀರಾ, ಸುಸ್ವಾಗತ, ಸ್ವಾಗತ. ಅದ್ಭುತವಾದಂತ ಜೋಡಿ ನೀವು. ಮತ್ತೆ ಹೋಗ್ತಾ ಹೋಗ್ತಾ ಅದಿನ್ನೂ ಅದ್ಭುತ ಆಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಅಕ್ಕ ಬಾಳ್ವಿಕ್ ಅಕ್ಕ ನಮಸ್ಕಾರ. ಪ್ರಭಾಕರ್ ಅವರೇ, ಮಾಲತಿ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮಿಬ್ಬರಿಗೂ ಬಹಳ ತುಂಬು ಹೃದಯದ ಪ್ರೀತಿಯ ಸ್ವಾಗತ. ಗೌತಮ್ ಅವರೇ ಹೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಭಾಕರ್ ಸರ್, ಮಾಲತಿ ಮೇಡಮ್. ಬಹಳ ಖುಷಿ ಆಯ್ತು. ಆಕ್ಚುಲಿ ಕೋಟೆಯನ್ನ ಲಗ್ಗೆ ಇಟ್ಟ ರಾಣಿಯವರು ಅಂತ ಹೇಳ್ತೀನಿ ನಾನು. ನಿಮ್ಮ ಕೋಟೆಯನ್ನ ಲಗ್ಗೆ ಇಟ್ಟಿರೋರು ಗೆದ್ದಿದಾರ ಅವ್ರು. ಆಕ್ಚುಲಿ ತಲೆ ತಗ್ಗಿಸಿ ಅವ್ರನ್ನ ಒಪ್ಪಿಗೆ ಮಾಡಿದ್ರೆ ಅವರು ನಿಮ್ಮಲ್ಲಿ ಏನೋ ಒಂದು ಇನ್ನೋಸೆನ್ಸ್ ಕಂಡ್ರು ಗೊತ್ತಾ. ಇದೆಲ್ಲವೂ ಪೂರ್ವ ನಿಯೋಜಿತ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇವ್ರು ಯಾರೋ ನನ್ನ ಪಕ್ಕ ಬಂದು ಕೂತ್ಕೋಬೇಕು, ನನ್ನ ಜೊತೆ ಸಂಸಾರ ಮಾಡ್ಬೇಕು ಅನ್ನೋದು ಎಲ್ಲೋ ಡಿಸೈಡ್ ಆಗಿರುತ್ತಂತೆ. ಇಲ್ಲದ್ರೆ ನಾವು ಯಾರು ಜೊತೆಗೆ ಸೇರಲ್ವಂತೆ. ಎಲ್ಲರ ಜೀವನಕ್ಕೂ ಒಂದು ಉದ್ದೇಶ ಇದೆ, ಹಾಗಾಗಿ ಎಲ್ಲರೂ ಇಲ್ಲಿ ಸೇರಿದೀವಿ ಅಂತ. ಈ ಜರ್ನಿ ಹೀಗೆ ಮುಂದುವರಲಿ. ಒಳ್ಳೇದಾಗ್ಲಿ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಥ್ಯಾಂಕ್ ಯು. ಈಗ ನಮ್ಮ ಭೂಮಿಕಾ ಮ್ಯಾಮ್ ಏನ್ ಹೇಳ್ತಾರೆ ಜೋಡಿ ಬಗ್ಗೆ ಅಂತ ಕೇಳ್ಕೊಳ್ಳೋಣ. ಕೋಟೆ ಪ್ರಭಾಕರ್ ಅವರೇ ನಮಸ್ಕಾರ. ಅಂಡ್ ನಿಮ್ಮ ಜೀವನದ ಹೀರೋಯಿನ್ ಆದಂತ ಮಾಲತಿ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮಿಬ್ರಿಗೂ ಶೋಕ್ ಸ್ವಾಗತ. ಅದ್ಭುತವಾದ ಜೋಡಿ ನಿಮ್ದು. ನಿಮಗೆ ನಿಮ್ಮ ದಾಂಪತ್ಯ ಜೀವನದ 30 ವರ್ಷ ಆಗಿದೆ. ನನಗ್ ಮದುವೆ ಆಗಿ ಇನ್ನೂ 15 ಆಗಿಲ್ಲ. ಸೊ ನಿಮ್ಮಿಂದ ಕಲಿಯೋದು ತುಂಬಾ ಇರುತ್ತೆ ಖಂಡಿತ. ಅಂಡ್ ಐ ಹೋಪ್ ದಟ್ ಐ ಲರ್ನ್ ಸಮಥಿಂಗ್ ಫ್ರಮ್ ಯು ಅಂಡ್ ಗಾಡ್ ಬ್ಲೆಸ್ ಯು ಬೋತ್. ಓಕೆ, ಜೋಡಿ ನಂಬರ್ 1 ಸೀಸನ್ 3ಗೆ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ ಸರ್. ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಬೊಂಬೆ ಹೇಗ್ ಸಿಕ್ಕಿದ್ರು ನಿಮ್ಗೆ? ಒಂದು ಆರ್ಕೆಸ್ಟ್ರಾ ಟೈಮ್ ಅಲ್ಲಿ ನಾವು ಹಾಡಕ್ ಹೋಗ್ಬೇಕಾದ್ರೆ ಇವರು ಹಾಡ್ತಾರೆ, ಅವರು ಕೂಡ ಸಿಂಗರ್. ಆ ಟೈಮ್ದಲ್ಲಿ ಬಂದಾಗ ಹಂಗ ಅದು ಕಣ್ಣು ಕಣ್ಣು ಕೂಡಿದಾಗ ಮನಸ್ಸು ಸೇರಿದಾಗ ಅನ್ನೋ ತರ ಅವ್ರಿಗೆ ನಮ್ಗ ಕಲೆಕ್ಷನ್ ಆಯ್ತು. ಆಮೇಲೆ ಅವ್ರ ನಮ್ಮ ರಿಲೇಷನ್ ಅಂತ ನಮ್ಗ್ ಗೊತ್ತಾಯ್ತು. ಆಮೇಲೆ ಹಂಗ ಲವ್ ಸ್ಟಾರ್ಟ್ ಆಯ್ತು. ಮಾಲಾಶ್ರೀ ಅವರೇ, ಇವ್ನ ಅವರು ಅದೃಷ್ಟ ದೇವತೆ ಅಂತ ಕರೆದ್ರು. ನೀವು ಅವ್ರ ಲೈಫಿಗೆ ಹೋದ್ಮೇಲೆನೆ ಅವ್ರ ಲೈಫ್ ಎಲ್ಲ ಚೇಂಜ್ ಆಯ್ತು ಅಂತ ಹೇಳಿದ್ರು. ಅವ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರ ಫಸ್ಟ್ ಶ್ರಮ ರೀ. ಅವ್ರು ಕಷ್ಟಪಟ್ಟು ರಾತ್ರಿ ಹಗಲಿ ದುಡಿದು ಕಷ್ಟಪಟ್ಟು ತಗೊಂಡಿದ್ದು ಶ್ರಮ ರೀ ಅದು. ನಾ ಹೋದ್ಮೇಲೆ ಅಂತಿಲ್ಲ, ನಾ ಹೋದ್ಮೇಲೆ ಅವ್ರಿಗೆ ಮನಿ ನೋಡ್ಕೋತಾಳ ಅನ್ನೋ ಒಂದು ಭರವಸೆ ಸಿಕ್ಕ ಅವ್ರ ಇದನ್ನೆಲ್ಲ ಮಾಡಿದ್ರು ಅಷ್ಟೇ ರೀ. ಅದು ನಾ ಹೋದ್ಮೇಲೆ ಅಂತ ಹೇಳ. ಆಕ್ಚುಲಿ ಆರ್ಕೆಸ್ಟ್ರಾ ಲೈಫ್ ಬಗ್ಗೆ ಮಾತಾಡ್ಬೇಕು. ಯಾಕೆ ಜೂನಿಯರ್ ಬಾಳು ಬೆಳಗುಂದಿಯಾಗಿ ಕಾಣಿಸ್ಕೊಳ್ತಿದ್ರು ಇವರು? ಅಂದ್ರೆ ನನಗೆ ಅವ್ರು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ಹಿಂಗಾಗಿ ಅವ್ರಿಗೆ ಫಸ್ಟ್ ನಂಗೆ ಗೊತ್ತಿರ್ಲಿಲ್ಲ, ಅವ್ರಿಗೆ ನನ್ ಕಂಡ್ರೆ ಇಷ್ಟ ಆಯ್ತು ಇಲ್ಲೋ ಅಂತ ಗೊತ್ತಿರ್ಲಿಲ್ಲಲ್ಲ. ಇನ್ನೊಂದ್ ಸ್ವಲ್ಪ ಇಷ್ಟ ಆಗ್ಲಿ ಅಂತೇಳಿ ಜೂನಿಯರ್ ಬಾಳು.
ಇಂಪ್ರೆಸ್ ಮಾಡೋದಕ್ಕೆ. ಪ್ರೆಸ್ ಮಾಡೋದಕ್ಕೆ. ಈಗ ವೇದಿಕೆ ಮೇಲೆ ಇಬ್ರು ಇಲ್ಲೇ ಇರ್ಬೇಕಾದ್ರೆ ಯಾಕೆ ಒಂದು ಜುಗಲ್ಬಂದಿ ಆಗ್ಬಾರ್ದು ಅಲ್ವಾ? ಕರೆಕ್ಟ್. ಅದು ಆ ಟೈಮ್ದಾಗ ಒಂದು ಸಾಂಗ್ ಇತ್ರಿ, ಅದು ಫೇಮಸ್ ಆಗ್ಬಿಟ್ಟಿತ್ತು. ಅದು ಜುಗುಲ್ ಬಂದಿಗೆ ಅಂತೇಳಿ ಅದು ಒಂದೇ ಸಾಂಗ್ ಹಾಡ್ತಿದ್ವಿ ನಾವು. ಆಹಾ. ಈ ಹುಡುಗರಿಗೆ ಲವ್ ಫೇಲ್ ಆದಾಗ ಎಲ್ಲೋ ಕೂತ್ಕೊಂಡು ಅವ್ರ ಮದುವೆ ಆಗ್ಬೇಕಾರೆ ಈ ಕಡೆ ಹೇಳ್ತಿರ್ತಾರ ನಮ್ ಕಡೆ, ನಾವು ಏನ್ ಮಾಡ್ಲಿಪ್ಪ ನಾ ಏನೇನು ಹೊಯ್ಕೋಲ್ಯೋ ಬಡ್ಕೋಲ್ಯೋ ಅಂತೇಳಿ ಅದನ್ನ ಒಂದು ಹಾಡು ಮಾಡಿದ್ದೇನ್ರಿ ನಾ. ಹೊಯ್ಕೋಲೇನ ಬಡ್ಕೋಲೇನ ಬಡ್ಕೋ ಬಡ್ಕೋ ಜೀವಕ್ಕೆ ಏನರ ಮಡ್ಕೋಲೇನ ಮಾಡ್ಕೊ ಹೋಗು. ನನ್ನ ಕೈ ಬಿಟ್ಟಿ ಅಂತ ಹೊಯ್ಕೋಲೇನ ಹೊಯ್ಕೋ. ಮದುವೆಯಾಗಿ ಹೊಂಟಿ ಅಂತ ಬಡ್ಕೋಲೇನ. ದೂರಾಗಿ ಜೋರಾಗಿ ನಿಂತು ಬಡ್ಕೋ. ಸೂಪರ್. ಯಪ್ಪ ನೀನು ಈ ಸಾಲುಗಳು ಎಷ್ಟು ಚಂದ ಬರ್ದಿ ಅಂದ್ರೆ ನಾವು ಒಂದ್ ಹುಡುಗಿಗಳಾದ್ರೆ 9 ಹುಡುಗಿ ಬೀಳ್ತಾವ ನೋಡ್ ನಮಗೆ. ಲೈನ್ ಹಚ್ಚಿ ಬೀಳ್ತಾವ. ಈ ತರದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ಬಾಳ ಮಸ್ತ್ ಬರ್ದಿಲ್ಲ ಅಪ್ಪ. ಥ್ಯಾಂಕ್ ಯು ಸರ್. ಸೂಪರ್ ಸಾಂಗ್ಸ್ ಬರ್ದಿ. ಸೂಪರ್ ಜೋಡಿ ಆಯ್ತಾ ನಿಮ್ದು. ಥ್ಯಾಂಕ್ ಯು. ನಮ್ಮ ಜೋಡಿ ನಂಬರ್ 1 ಬಂದಿರಿ. ನಿಮ್ಮಿಂದ ಕಲಿಯುವಂಥದ್ದು ಭಾಳ ಐತಿ ನಮಗೆ. ಅಯ್ಯೋ ದೊಡ್ಡ ಮಾತು. ಇಲ್ಲಿರೋ ಜೋಡಿಯಿಂದ ಮತ್ತೆ ಮತ್ತಷ್ಟು ಕಲೀರಿ ನೀವು ಎಲ್ಲ ಒಟ್ಟಿಗೆ ಸೇರಿ ಜೋಡಿ ನಂಬರ್ 1 ಮಸ್ತ್ ಮಾಡೋಣ. ಆಕ್ಚುಲಿ ಪ್ರೇಮ್ ಅವರೇ, ನಿಮ್ಗೂ ಕೂಡ ಈ ಆರ್ಕೆಸ್ಟ್ರಾದ ಕನೆಕ್ಷನ್ ಇದೆ ಅಲ್ವಾ? ತುಂಬಾ. ಇವತ್ತು ನಾನೊಬ್ಬ ಲವ್ಲಿ ಸ್ಟಾರ್ ಆಗಿ ಇಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರಾ ತಂಡಗಳು. ನನಗೆ ಹಾಡು ಹೇಳ್ಬೇಕು, ಆರ್ಕೆಸ್ಟ್ರಾದಲ್ಲಿ ಹಾಡ್ಬೇಕು ಅಂತ ತುಂಬಾ ಹುಚ್ಚು ನನಗೆ. ನನಗೆ ಹಾಡು ಹೇಳೋದಕ್ಕೆ ಬರ್ತಾ ಇರಲಿಲ್ಲ, ಆದ್ರೆ ಹಾಡ್ಬೇಕಂತ ಆಸೆ ಇತ್ತು. ಅಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಹೋಗಿ ನಾನು ಕೇಳದಾಗ ಅವಕಾಶ, ಅವ್ರು ಯಾಕೆ ನನ್ಗೆ ಅವಕಾಶ ಕೊಡ್ತಾರೆ? ಯಾರು ಗೊತ್ತಿಲ್ದಿರೋ ಹುಡುಗ ಸ್ಟೇಜ್ ಮೇಲೆ ಬಂದು ಹಾಡ್ತೀನಿ ಅಂದ್ರೆ ಹೆಂಗ್ ಅವಕಾಶ ಕೊಡ್ತಾರೆ? ಬೈ ಚಾನ್ಸ್ ಶ್ರುತಿ ತಪ್ಪೋದ್ರೆ ಆರ್ಕೆಸ್ಟ್ರಾದವ್ರು ಕೆಟ್ಟ ಹೆಸರು. ಆದ್ರೆ ಪಾಪ ಒಂದೇ ಒಂದು ಆರ್ಕೆಸ್ಟ್ರಾದವರು ನನಗೆ ಒಂದು ಮಾತಾಡ್ದಿರ ಕರೆದು ನಿಲ್ಲಿಸ್ಕೊಂಡು ಶ್ರುತಿ ತಪ್ಪಿದ್ದೀನಿ, ತಾಳ ತಪ್ಪಿದ್ದೀನಿ, ಎಲ್ಲವನ್ನೂ ಹೇಳ್ಕೊಟ್ಟು ಹಾಡು ಅಂತ ನನಗೆ ಎಂಕರೇಜ್ ಮಾಡಿದ್ರು. ಸೊ ಹಾಡ್ತಾ ನನ್ನಲ್ಲಿ ಒಂದು ಫೈರ್ ಅದು ಯಾವಾಗ ಉಟ್ಕೊಳ್ತೋ ನನಗೆ ಗೊತ್ತಿಲ್ಲ. ಸೊ ಅದು ಇಲ್ಲಿವರೆಗೂ ಕರ್ಕೊಂಬಂದು ನನ್ನ ನಿಲ್ಸಿದೆ. ಸೊ ಹಾಗಾಗಿ ಜೋಡಿ ನಂಬರ್ 1 ವೇದಿಕೆ ಮುಖಾಂತರ ಕರ್ನಾಟಕದ ಅಷ್ಟೂ ಆರ್ಕೆಸ್ಟ್ರಾ ತಂಡಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ನಿಮ್ಮ ಋಣ ನನ್ನ ಮೇಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌ ಸ್ವೀಟ್. ಥ್ಯಾಂಕ್ ಯು. ಮಾಲ್ವಿಕಮ್ಮ, ನಿಮ್ಮ ಮಾತುಗಳು. ಮಾಲಾಶ್ರೀ ಮತ್ತೆ ಬಾಳು, ಖುಷಿ ಆಯ್ತು ನಿಮ್ಮಿಬ್ರು ಜೋಡಿ ನೋಡಿ, ನಿಮ್ಮಿಬ್ರು ಕಥೆ ಕೇಳಿ, ನಿಮ್ಮಿಬ್ರು ಸಂಗೀತ ಕೇಳಿ. ನೀವಿಬ್ರು ಚೆನ್ನಾಗಿರ್ರಿ. ನೀವು ಅನ್ಕೊಂಡಂತಹ ಬದುಕನ್ನ ಭಗವಂತ ಕೊಟ್ಟಿದ್ದಾನೆ, ಬಾಳನ್ನ ಭಗವಂತ ಕೊಟ್ಟಿದ್ದಾನೆ. ಆ ಬಾಳು ಬೆಳಗಲಿ, ಒಳ್ಳೇದಾಗ್ಲಿ ನಿಮಗೆ. ನಮ್ಮ ಜೋಡಿ ನಂಬರ್ 1ಗೆ ನಿಮ್ಮಿಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಾಜೇಶ್ ಸರ್. ಅವ್ರ ಜೀವನ ಒಂಥರ ಹಾಡ್ತಾರಾಗ ನೋಡ್ತಾ ಅನುರಾಗ. ಆರ್ಕೆಸ್ಟ್ರಾದಲ್ಲಿ ಕಣ್ಣು ಕಲೆತಾಗ ಬರೀ ಅವರ ಧ್ವನಿ ಅಷ್ಟೇ ಅಲ್ಲ, ಭಾಷೆ ಕೂಡ ಅಷ್ಟೇ ಗಡಸಾಗಿದೆ. ಕೇಳಕ್ ಬಹಳ ಇಂಪಾಗಿದೆ, ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಒಳ್ಳೇದಾಗ್ಲಿ, ವೆಲ್ಕಮ್. ಥ್ಯಾಂಕ್ ಯು. ಛಾಯಾ ಮೇಡಮ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ದಸರಾ ಹಬ್ಬದಲ್ಲಿ ಆ ಗೊಂಬೆ ಎಲ್ಲ ಇಡ್ತಾರಲ್ಲ, ಅದರಲ್ಲಿ ಮರಪಾಚಿ ಪಟ್ಟದ ಬೊಂಬೆನಾ, ಮರಪಾಚಿ ಬೊಂಬೆ ಆ ರೀತಿ ಕಾಣ್ತಿದ್ದೀರಾ. ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿ ಕಾಣ್ತಿದ್ದೀರಾ. ಬಟ್ ಇಲ್ಲಿ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ಬೋದಾ? ಜನರಲ್ ಆಗಿ ಹೆಂಡ್ತಿರು ಜೋರು ಅಂತಾರೆ, ಮಾಲಾಶ್ರೀ ಅವ್ರ ಜೋರಾ? ಹಂಗ ಇರ್ತೈತ್ರಿ ಸ್ವಲ್ಪ. ಅಂದ್ರೆ ಹೇಳಕ್ಕೆ ಹೆದರ್ತಾ ನಮ್ ಬಾಳು. ಅಲ್ಲ, ಅವ್ರು ನೋಡಕ್ ಅಷ್ಟೊಂದು ಸಾಫ್ಟ್ ಆಗಿದ್ರಲ್ಲ. ಇಲ್ಲ ಇವ್ರು ಹಿಂಗೆ ಸಾಫ್ಟ್ ಅಂತ ಒಂದು ಉತ್ತರ ಬರುತ್ತೆ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ನನಗೆ ಶಾಕ್ ಮಾಡ್ಬಿಟ್ರಿ. ಆಗ್ಲಿ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.